ಪ್ರಿಯ ವಿದ್ಯಾರ್ಥಿಗಳೇ, ಈಗ ಆರ್ಥಿಕ ನಿಯೋಜನೆಯ ಮುಂದಿನ ಭಾಗವನ್ನು ನಾವು ಈ ವಿಡಿಯೋದಲ್ಲಿ ಅಭ್ಯಾಸ ಮಾಡುವ. ವೆಲ್ಕಮ್ ಟು CBB ಟ್ಯುಟೋರಿಯಲ್. ಆರ್ಥಿಕ ನಿಯೋಜನೆ ವಿಡಿಯೋ ನಂಬರ್ 3, ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ನೋಡಿ ಮಕ್ಕಳೇ, ನಾವು ಈಗಾಗಲೇ GST ಹಾಗೂ CGST, SGST ಕರಪಾತ್ರ ಬೆಲೆಯನ್ನು ಯಾವ ರೀತಿ ಗಣನೆ ಮಾಡಬೇಕು ಎಂಬುದನ್ನು ನಾವು ನೋಡಿದ್ದೇವೆ. ನೋಡಿ, ಈಗ ವ್ಯವಸಾಯ ಸರಪಳಿಯಲ್ಲಿಯ GST ಅಂದರೆ GST ಇನ್ ಟ್ರೇಡಿಂಗ್ ಚೈನ್ ಸರ್ವಸಾಮಾನ್ಯವಾಗಿ ವ್ಯವಸಾಯ ಸರಪಳಿ ಮುಂದಿನಂತೆ ತೋರಿಸಲಾಗಿದೆ. ಉತ್ಪಾದಕ, ಇಲ್ಲಿ ನೋಡಿ, ಉತ್ಪಾದಕ, ವಿತರಕ, ವ್ಯಾಪಾರಿ, ಕಿರುಕೋಳ ವ್ಯಾಪಾರಿ, ಗ್ರಾಹಕ. ಅಂದರೆ ಮೇನ್ ಇಲ್ಲಿರುವಂಥದ್ದು ಉತ್ಪಾದಕದಿಂದ ವಿತರಕ ವ್ಯಾಪಾರಿ ತನಕ ಬರುವುದು, ಆನಂತರ ಕಿರುಕೋಳ ವ್ಯಾಪಾರಿ, ಆನಂತರ ಗ್ರಾಹಕ. ಹೀಗೆ ವ್ಯವಸಾಯ ಸರಪಳಿ ಟ್ರೇಡಿಂಗ್ ಚೈನ್ ಎಂದು ಇದಕ್ಕೆ ಕರೆಯುತ್ತಾರೆ. ನೋಡಿ, ಇಲ್ಲಿ ಮೂಲ ನೋಡಿ, ವ್ಯವಸಾಯ ಸರಪಳಿಯಲ್ಲಿ GST ಯಾವ ರೀತಿಯಲ್ಲಿ ಆಕರಣೆ ಮಾಡಲಾಗುವುದು ಮತ್ತು ಸರ್ಕಾರದ ಕಡೆ ಸಂಗ್ರಹಣೆ ಮಾಡಲಾಗುವುದು ಅದನ್ನು ಒಂದು ಉದಾಹರಣೆಯಿಂದ ನಾವು ತಿಳಿದುಕೊಳ್ಳೋಣ. ಅಂದರೆ ಉತ್ಪಾದಕ ಅಂದರೆ ಇಲ್ಲಿ ಇಂಡಸ್ಟ್ರಿಯಲ್ ಇರ್ಬೋದು, ಯಾವುದೇ ಕಂಪನಿ ಆಗಿರ್ಬೋದು, ಇದರಿಂದ ವಿತರಕ ವ್ಯಾಪಾರಿಗೆ ಆನಂತರ ತಲುಪುತ್ತದೆ, ಆನಂತರ ಕಿರುಕೋಳ ವ್ಯಾಪಾರಿಗಾಗಿ ಇಲ್ಲಿ ಗ್ರಾಹಕನವರೆಗೆ ತಲುಪುವಂಥದ್ದು. ಇಲ್ಲಿ GSTಯನ್ನು ಈ ಉತ್ಪಾದಕದಿಂದ ಕೊನೆಯ ಗ್ರಾಹಕನವರೆಗೆ ಹೇಗೆ ಗಣನೆ ಮಾಡುತ್ತಾರೆ ಎಂಬುದನ್ನು ಒಂದು ಉದಾಹರಣೆ ಸಹಿತ ನಾವು ನೋಡುವ. ನೋಡಿ ಮಕ್ಕಳೇ, ಒಬ್ಬ ಉತ್ಪಾದಕನು ವಿತರಕ ವ್ಯಾಪಾರಿಗೆ ಒಂದು ಗಡಿಯಾರವನ್ನು ಲಾಭದೊಂದಿಗೆ 200 ರೂಪಾಯಿಗೆ ಮಾರಿದನು. ವಿತರಕ ವ್ಯಾಪಾರಿಯು ಕಿರುಕೋಳ ವ್ಯಾಪಾರಿಗೆ 300 ರೂಪಾಯಿಗೆ ಮತ್ತು ಕಿರುಕೋಳ ವ್ಯಾಪಾರಿಯು ಗ್ರಾಹಕನಿಗೆ ಅದೇ ಗಡಿಯಾರವನ್ನು 400 ರೂಪಾಯಿಗೆ ಮಾರಿದನು. GSTಯ ದರ 12% ಇದೆ. ಹಾಗಾದರೆ ಉತ್ಪಾದಕ, ವಿತರಕ ಮತ್ತು ಕಿರುಕೋಳ ವ್ಯಾಪಾರಿ ಇವರು ಕೆಳಗಿನಂತೆ ಇನ್ಪುಟ್ ಕಳೆದು ಉಳಿದ ಟ್ಯಾಕ್ಸ್ ಹೇಗೆ ತುಂಬಿದರು ಅದನ್ನು ಈ ಕೆಳಗಿನ ತಕ್ತೆಯಿಂದ ನಾವು ತಿಳಿದುಕೊಳ್ಳೋಣ. ಉತ್ಪಾದಕನ ಕಡೆಯಿಂದ ಗಡಿಯಾರವನ್ನು ಗ್ರಾಹಕನವರೆಗೆ ತಲುಪುವವರೆಗೆ 3 ವ್ಯವಹಾರಗಳು. ಪ್ರತಿಯೊಂದು ವ್ಯವಹಾರದಲ್ಲಿ ಉಂಟಾದ ಕರ ಆಕರಣೆ, ಒಟ್ಟುಗೂಡಿದ ಕರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಗೆ ಮುಟ್ಟುವುದು ಇದನ್ನು ಕೆಳಗಿನ ತಕ್ತೆಯಲ್ಲಿ ಕೊಡಲಾಗಿದೆ. ನೋಡಿ, ಇಲ್ಲಿ ಮೂಲ ಇರುವಂತಹ ಒಟ್ಟು GST 48, ಅಂದರೆ ಇಲ್ಲಿ CGST 24 ಮತ್ತು SGST 24. ಹೇಗಾಗುತ್ತೆ ಇಲ್ಲಿ ನೋಡಿ ಮಕ್ಕಳೇ, ಉತ್ಪಾದಕ ಗಡಿಯಾರವನ್ನು 200 ರೂಪಾಯಿಗೆ ವಿತರಕನಿಗೆ ಮಾರಾಟ ಮಾಡಿದನು. ಹಾಗಾದರೆ 200 ರೂಪಾಯಿಯ 12% ಎಂದರೆ 24 ರೂಪಾಯಿ ಆಯಿತು. ಇಲ್ಲಿ 24 ರೂಪಾಯಿ ಇಲ್ಲಿ ನಮಗೆ CGST ಎಂದಾಯಿತು. ಅದೇ ರೀತಿ ವಿತರಕ ವ್ಯಾಪಾರಿ ಇವನಿಗೆ 36 ರೂಪಾಯಿ ಮೈನಸ್ 24 ಅಂದರೆ 12 ರೂಪಾಯಿ ಉಳಿಯಿತು. ಪುನಃ ಇಲ್ಲಿ ಗಡಿಯಾರವನ್ನು ಯಾರಿಗೆ ವಿತರಕ ವ್ಯಾಪಾರಿಯು ಕಿರುಕೋಳ ವ್ಯಾಪಾರಿಗೆ ಮಾರಾಟ ಮಾಡಿದಾಗ 300 ರೂಪಾಯಿಯ GST ಎಷ್ಟಾಗುತ್ತೆ? 12 36, ಅಂದರೆ ಇಲ್ಲಿ 36. ಈ 24 ಕಳೆದಾಗ ನಮಗಿಲ್ಲಿ 12 ರೂಪಾಯಿ ಉಳಿಯುತ್ತೆ. ನೋಡಿ ಮಕ್ಕಳೇ, ಇರಲಿ. ಆನಂತರ ಕಿರುಕೋಳ ವ್ಯಾಪಾರಿ ಹೇಗೆ ನೋಡಿ, ಕಿರುಕೋಳ ವ್ಯಾಪಾರಿ 400 ರೂಪಾಯಿಗೆ, ಅಂದರೆ 400 ರೂಪಾಯಿಗೆ ಗ್ರಾಹಕನಿಗೆ ಮಾರಾಟ ಮಾಡಿದಾಗ ಈ ಗಡಿಯಾರವನ್ನು ಆತನಿಗೆ GST 12% ಇದ್ದಾಗ 48 ರೂಪಾಯಿ ಆಗುತ್ತೆ. ಹಾಗಾದರೆ ಇಲ್ಲಿ ಒಟ್ಟು GST ನಮಗೆ ಬೇಕಾದಂಥದ್ದು 12 + 12 ಇಲ್ಲಿರುವಂಥದ್ದು, ಅಂದರೆ 36 - 24 12. ಇದೇ ರೀತಿ 48 - 36 = 12 ಆಗುತ್ತೆ. ಈ ರೀತಿ ನಾವು ಮೂಲ ಇಲ್ಲಿರುವಂತಹ ಎರಡು CGST 24 ಮತ್ತು SGST 24 ಒಟ್ಟಿಗೆ 48 ರೂಪಾಯಿ ಇಲ್ಲಿ GST ತುಂಬಬೇಕಾಗುತ್ತೆ. ನೋಡಿ ಮಕ್ಕಳೇ, ಇಲ್ಲಿ 24 ರೂಪಾಯಿ ಅಧಿಕ 12 ರೂಪಾಯಿ ಅಧಿಕ 12 ರೂಪಾಯಿ ಒಟ್ಟುಗೂಡಿದಾಗ GST 48 ರೂಪಾಯಿ ಆಗುತ್ತೆ. ಈ ರೀತಿ ಇದು ಈ ಸರಪಳಿಯಲ್ಲಿ ನಾವು ಉತ್ಪಾದಕನಿಂದ ಗ್ರಾಹಕನವರೆಗೆ ಬರುವಂಥ ಒಟ್ಟು GST 48 ರೂಪಾಯಿ ಆಯಿತು. ಹಾಗಾದರೆ ಅದನ್ನೇ ಸ್ವಲ್ಪ ಇದರಲ್ಲಿ ನಾವು ಈ ರೀತಿ ಇದನ್ನೇ ನೋಡುವ. ನೋಡಿ, ಮೇಲಿನ ವ್ಯವಹಾರದಲ್ಲಿ 3 ಪ್ರಕಾರದ ಆರ್ಥಿಕ ವ್ಯವಹಾರ ಒಂದೇ ರಾಜ್ಯದಲ್ಲಿ ಆಗಿವೆ.
ಅವರ ಪ್ರತಿಯೊಬ್ಬರ ಇನ್ವಾಯ್ಸ್ ಕರ ಪಾವತಿಯಲ್ಲಿಯ GST ಆಕರಣೆ ತಿಳಿಯುವ ಸಲುವಾಗಿ ಈ ಕೆಳಗಿನಂತನೂ ಕೂಡ ನೋಡಬಹುದು. ಇನ್ವಾಯ್ಸ್ ಕರ ಪಾವತಿಯ 1ರಲ್ಲಿ GST ಆಕರಣೆ ನೋಡಿ, ಗಡಿಯಾರದ ಬೆಲೆ 200 ರೂಪಾಯಿ, CGST (6%) ಅದು 12 ರೂಪಾಯಿ, SGST (6%) 12 ರೂಪಾಯಿ. ಹಾಗಾದರೆ 12 12 24 ಅದಕ್ಕೆ 200 224. ಅಂದರೆ ಉತ್ಪಾದಕರ ಇನ್ವಾಯ್ಸ್ ಕರ ಪಾವತಿ ಇಲ್ಲಿ B2B ಎಂದು ಕರೆಯುವರು, ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್ ಎಂದಾಗುತ್ತದೆ. ಬಿಸ್ನೆಸ್ ಟು ಬಿಸ್ನೆಸ್ ಅಂದರೆ ಉತ್ಪಾದಕ ಮತ್ತು ವಿತರಕನ ಕಡೆಗೆ ಹೋಗುವಂಥದ್ದು. ಇಲ್ಲಿ ಇನ್ವಾಯ್ಸ್ ಕರ ಪಾವತಿ 2ರಲ್ಲಿ ನೋಡಿ, GST ಗಡಿಯಾರದ ಬೆಲೆ 300 ರೂಪಾಯಿ, CGST (6%) ಅಂದರೆ 18 ರೂಪಾಯಿ, SGST ಇಲ್ಲಿ 18 ರೂಪಾಯಿ. ಅಂದರೆ ಇಲ್ಲಿ ಕೇಂದ್ರೀಯ ಕರ ಮತ್ತು ರಾಜ್ಯದ ಕರ ಒಟ್ಟು ಸೇರಿ 336 ರೂಪಾಯಿ. ಇದು ವಿತರಕ ಇನ್ವಾಯ್ಸ್ ಕರ ಪಾವತಿ ಆಯಿತು. ಇದನ್ನು ಕೂಡ ವಿತರಕನು ಒಬ್ಬ ಗ್ರಾಹಕನಿಗೆ, ಅಂದರೆ ಇಲ್ಲಿ ಗ್ರಾಹಕ ವ್ಯಾಪಾರಿಗೆ ಮಾರುವಂಥವನು, ಕಿರುಕುಳ ವ್ಯಾಪಾರಿ ಸಲುವಾಗಿರುವಂಥದ್ದು. ಇದನ್ನು B2B ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್ ಆಗುತ್ತೆ. ಇನ್ವಾಯ್ಸ್ ಕರ ಪಾವತಿ 3ರಲ್ಲಿ GST ಆಕರಣೆ ಅಂದರೆ ಗಡಿಯಾರದ ಬೆಲೆ 400 ರೂಪಾಯಿ ಇದ್ದಾಗ ಇಲ್ಲಿ (6%) 24, ಇದೇ ರೀತಿ ರಾಜ್ಯ ಸರ್ಕಾರದ ಕರ 24, ಒಟ್ಟು 448. ಇಲ್ಲಿ ಕಿರುಕುಳ ವ್ಯಾಪಾರಿ ಇನ್ವಾಯ್ಸ್ ಕರ ಪಾವತಿ ಆಗುತ್ತೆ, ಅಂದರೆ ಇಲ್ಲಿ ಬಿಸ್ನೆಸ್ ಟು ಕಸ್ಟಮರ್ ಎಂದಾಗುತ್ತೆ ನೋಡಿ, ಅಂದರೆ ಗ್ರಾಹಕರ ಸಲುವಾಗಿ ಹೋಗುವ ಸಲುವಾಗಿ. ಈ ರೀತಿ ನಾವು 2 GST ಧಾರಕ ವ್ಯಾಪಾರಗಳಲ್ಲಿಯೇ ಉಂಟಾದ ವ್ಯವಹಾರದಲ್ಲಿ ಬಿಸ್ನೆಸ್ ಟು ಬಿಸ್ನೆಸ್, ಸಂಕ್ಷಿಪ್ತದಲ್ಲಿ ಅದನ್ನೇ B2B ಎಂದು ಹೇಳುವರು. ವಸ್ತುವಿನ ಉತ್ಪಾದನೆ ಆದ ನಂತರ ಅದು ಗ್ರಾಹಕನ ಕಡೆಗೆ ತಲುಪುತ್ತದೆ. ಈ ಸರಪಳಿಯಲ್ಲಿಯ ಅಂತಿಮ ಕೊಂಡಿಯಲ್ಲಿಯ ವ್ಯವಹಾರಕ್ಕೆ ಬಿಸ್ನೆಸ್ ಟು ಕನ್ಸ್ಯೂಮರ್ ಅಥವಾ ಕಸ್ಟಮರ್, ನಾವಿಲ್ಲಿ ಸಂಕ್ಷಿಪ್ತದಲ್ಲಿ B2C ಎಂದು ಕರೆಯುವರು. ಈ ವ್ಯವಸಾಯ ಸರಪಳಿಯಲ್ಲಿಯ ಪ್ರತಿಯೊಬ್ಬ ವ್ಯಾಪಾರಿಯು ತುಂಬಿದ GST ವಿತರಣೆ ಈ ಕೆಳಗಿನಂತೆ ನೋಡಿ. ಉತ್ಪಾದಕ GST, CGST ಅಂದರೆ ಕೇಂದ್ರೀಯ ಕರ ಮತ್ತು SGST ಅಂದರೆ ರಾಜ್ಯದ ಕರ, ಇದು ಒಟ್ಟು GST 24 ರೂಪಾಯಿ ತುಂಬಬೇಕಾಗುವುದು. ವಿತರಕನು ಕೂಡ CGST 6, SGST 6, ಒಟ್ಟು GST 12 ರೂಪಾಯಿ ತುಂಬಬೇಕು. ಕಿರುಕುಳ ವ್ಯಾಪಾರಿಯು ಕೂಡ CGST 6 ಮತ್ತು SGST 6, ಒಟ್ಟು GST 12 ರೂಪಾಯಿ ತುಂಬಬೇಕಾಗುವುದು. ಹಾಗಾದರೆ ಇಲ್ಲಿ CGST 24 ರೂಪಾಯಿ, SGST 24 ರೂಪಾಯಿ, ಒಟ್ಟು GST ಈ ವ್ಯವಹಾರದಲ್ಲಿ 48 ರೂಪಾಯಿ ಆಯಿತು ನೋಡಿ ಮಕ್ಕಳೇ. ಹಾಗಾದರೆ ಇಲ್ಲಿ ಕೆಲವು ಸಂಕ್ಷಿಪ್ತವಾಗಿರುವಂತಹ ನೋಡಿ ಟಿಪ್ಪಣಿ ಇದೆ. ಇದು ನಮ್ಮ ಸ್ವಲ್ಪ ಗಮನಿಕೆ, ಇದರೊಳಗೆ ಏನೇನಾಯಿತು ಎಂಬುದನ್ನು ನೋಡುವ ಸಲುವಾಗಿ. ಪ್ರತಿಯೊಬ್ಬ ವ್ಯಾಪಾರಿಯು ತಮ್ಮ ಹಂತಗಳಲ್ಲಿ ಒಟ್ಟುಗೂಡಿಸಿದ ಕರದಲ್ಲಿಯ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಇದು ಸ್ವಲ್ಪ ಗಮನದಲ್ಲಿರಲಿ ಮಕ್ಕಳೇ. ಪ್ರತಿಯೊಬ್ಬ ವ್ಯಾಪಾರಿಯು ತಮ್ಮ ಹಂತಗಳಲ್ಲಿಯ ಒಟ್ಟುಗೂಡಿಸಿದ ಕರದಲ್ಲಿಯ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ ಖರೀದಿಯ ಸಮಯದಲ್ಲಿ ಕೊಟ್ಟಿರುವ ಕರವನ್ನು ವಜಾ ಮಾಡಿ ಕೊಡಬೇಕಾದ GST ತುಂಬಿದ್ದಾರೆ. ಕೊನೆಯಲ್ಲಿ ಗ್ರಾಹಕನಿಗೆ ಆ ಗಡಿಯಾರ 448 ರೂಪಾಯಿ ದೊರೆಯಿತು. ಅದರಲ್ಲಿಯ 48 ರೂಪಾಯಿದು ನಿವ್ವಳ ನಿಜ ಕರ ಇರುವುದು. ಮೇಲೆ ತೋರಿಸಿದ ಪ್ರಕಾರ ಗ್ರಾಹಕನು ಅದನ್ನು ಅಪ್ರತ್ಯಕ್ಷವಾಗಿ ತುಂಬಿದ್ದಾನೆ. ಆದ್ದರಿಂದ GST ಇದು ಅಪ್ರತ್ಯಕ್ಷ ಕರ, ಇಂಡೈರೆಕ್ಟ್ ಟ್ಯಾಕ್ಸ್ ಇರುವುದು. ಇದರ ಠೋಕ್ ವ್ಯಾಪಾರಿ ಮತ್ತು ಕಿರುಕುಳ ವ್ಯಾಪಾರಿಗಳು ಅವರ ಖರೀದಿಯ ಮೇಲೆ ತುಂಬಿದ ಕರ ಅವರಿಗೆ ಹಿಂತಿರುಗಿ ದೊರೆಯುವುದು. ಹಾಗಾದರೆ ಇಲ್ಲಿ ಠೋಕ್ ವ್ಯಾಪಾರಿ ಮತ್ತು ಕಿರುಕುಳ ವ್ಯಾಪಾರಿ ಈಗಾಗಲೇ ಟ್ಯಾಕ್ಸ್ ತುಂಬಿರುವರು, ಅವರಿಗೆ ಅವರು ಖರೀದಿ ಮಾಡುವಾಗ ಆ ಟ್ಯಾಕ್ಸ್ ಅವರಿಗೆ ಹಿಂದಿರುಗುತ್ತದೆ. ಇದು ಗೊತ್ತಿರಲಿ. ಖರೀದಿ ಅಂದರೆ ಮುಖ್ಯವಾಗಿ ಇಲ್ಲಿ ಗೊತ್ತಿರಬೇಕಾದದ್ದು ನೋಡಿ, ಖರೀದಿಯ ಸಮಯದಲ್ಲಿ ಕೊಟ್ಟ ಕರದ ವ್ಯವಕಲನ ITC ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಖರೀದಿಯ ಸಮಯದಲ್ಲಿ ಕೊಟ್ಟಿರ್ತಕ್ಕಂಥ ಕರದ ವ್ಯವಕಲನ ಅಂದರೆ ವಜಾಬಾಕಿ ಮಾಡಲಾಗಿ ಇಲ್ಲಿ ITC ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಖರೀದಿಯ ಸಮಯದಲ್ಲಿ ಕೊಟ್ಟ ಕರದ ವ್ಯವಕಲನ ಮಾಡಿದರೆ ಅದಕ್ಕೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಈ ರೀತಿ ನಾವು ತೋರಿಸುತ್ತೇವೆ. ಅದಕ್ಕೆ ಇಲ್ಲಿ ನೋಡಿ, ವಸ್ತುವಿನ ಉತ್ಪಾದನೆ ಆದ ನಂತರ ಅದನ್ನು ಉಪಯೋಗಿಸುವ ಗ್ರಾಹಕರವರೆಗೆ ತಲುಪುವವರೆಗೆ ಮಧ್ಯದ ಪ್ರತಿಯೊಂದು ವ್ಯವಹಾರದಲ್ಲಿ GST ಆಕರಣೆ ಮಾಡಲಾಗುವುದು. ವಸ್ತುವನ್ನು ಮಾರಾಟ ಮಾಡುವಾಗ ವ್ಯಾಪಾರಿಯು ಒಟ್ಟುಗೂಡಿಸಿದ ಕರ ಎಂದರೆ ಔಟ್ಪುಟ್ ಟ್ಯಾಕ್ಸ್. ವಸ್ತುವನ್ನು ಮಾರಾಟ ಮಾಡುವಾಗ ಅದನ್ನು ಒಟ್ಟುಗೂಡಿಸಿದಂಥ ಕರಕ್ಕೆ ನಾವು ಏನಂತ ಕರಿತೇವೆ?
ಔಟ್ಪುಟ್ ಟ್ಯಾಕ್ಸ್. ಅದೇ ವ್ಯಾಪಾರಿಯು ವಸ್ತು ಕೊಂಡುಕೊಳ್ಳುವಾಗ ತುಂಬಿದ ಕರ ಇದ್ದರೆ ಅದಕ್ಕೆ ಇನ್ಪುಟ್ ಟ್ಯಾಕ್ಸ್ ಎಂದು ಕರೆಯುವರು. ಈ ವ್ಯಾಪಾರಿಯು ಆತನು ಸಂಗ್ರಹಿಸಿದ ಕರದಿಂದ ಆ ಕರವನ್ನು ವಜಾ ಮಾಡಿ ಪಡೆದುಕೊಳ್ಳುವವನು ಅದಕ್ಕೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎನ್ನುವರು. ಇಲ್ಲಿ ನೋಡಿ ಮಕ್ಕಳೇ, ಕೊಡಬೇಕಾದಂಥ GST ಈಕ್ವಲ್ ಟು ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ITC. ಈ ಸೂತ್ರ ಗಮನದಲ್ಲಿರಲಿ. ಅಂದರೆ ಕೊಡಬೇಕಾದಂಥ ಈ ವ್ಯವಹಾರ ಮಾಡುವಾಗ, ಅಂದರೆ ಉತ್ಪಾದಕ, ಥೋಕ್ ವ್ಯಾಪಾರಿ, ಕಿರುಕುಳ ವ್ಯಾಪಾರಿ ಈ ರೀತಿ ಇರುವಾಗ, ಅಥವಾ ಒಬ್ಬ ವ್ಯಾಪಾರಿಯಿಂದ ಗ್ರಾಹಕನಿಗೆ ಆಗಲಿ, ಅಥವಾ ಒಬ್ಬ ವ್ಯಾಪಾರಿಯಿಂದ ಕಿರುಕುಳ ವ್ಯಾಪಾರಿಯಿಂದ ಗ್ರಾಹಕನಿಗೆ, ಈ ರೀತಿ ಒಂದು ವೇಳೆ ಸರಪಳಿಯಾಗಿದ್ದರೆ ಆಗ ಕೊಡಬೇಕಾದಂಥ GST ಈಕ್ವಲ್ ಟು ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿರುತ್ತೆ. ಈ ಸೂತ್ರ ಗಮನದಲ್ಲಿರಲಿ. ಹಾಗಾದರೆ ನಾವು ಇಲ್ಲಿ ಒಂದು ಉದಾಹರಣೆಯನ್ನು ನೋಡುವ ಮಕ್ಕಳೇ, ಅಂದರೆ ತಮ್ಮ ಗಮನಕ್ಕೆ ಸರಿಯಾಗಿ ಬರುವುದು ನೋಡಿ. ಮೆಸರ್ಸ್ ಜೈ ಕೆಮಿಕಲ್ಸ್ ಇವರು 8,000 ರೂಪಾಯಿಗೆ ಕರಪಾತ್ರ ಬೆಲೆಯ ಲಿಕ್ವಿಡ್ ಸೋಪ್ ಖರೀದಿಸಿದರು ಮತ್ತು ಅದನ್ನು ಗ್ರಾಹಕರಿಗೆ 10,000 ರೂಪಾಯಿ ಈ ಕರಪಾತ್ರ ಬೆಲೆಗೆ ಮಾರಾಟ ಮಾಡಿದರು. ಅಂದರೆ ಇಲ್ಲಿ ಕೆಮಿಕಲ್ಸ್ ಇವರು 8,000 ರೂಪಾಯಿ ಕರಪಾತ್ರ ಬೆಲೆ ಇರುವಂಥದ್ದನ್ನು ಖರೀದಿ ಮಾಡಿದರು, ಅದನ್ನು 10,000 ರೂಪಾಯಿಗೆ ಮಾರಾಟ ಮಾಡಿದರು. GST ದರ 18% ಇದೆ. ಹಾಗಾದರೆ ಮೆಸರ್ಸ್ ಜೈ ಕೆಮಿಕಲ್ಸ್ನ ಕೇಂದ್ರಕ್ಕೆ ತುಂಬಬೇಕಾದ ಕರ ಮತ್ತು ರಾಜ್ಯಕ್ಕೆ ತುಂಬಬೇಕಾದಂಥ ಕರ ಕಂಡು ಹಿಡಿಯಿರಿ. ಖರೀದಿಯ ಸಮಯದಲ್ಲಿ ತುಂಬುವ ಕರ, ನಾವು ಖರೀದಿ ಮಾಡುವಾಗ ತುಂಬುವಂಥ ಕರಕ್ಕೆ ಇನ್ಪುಟ್ ಟ್ಯಾಕ್ಸ್ ಎಂದು ಕರೆಯುತ್ತೇವೆ. ಇನ್ಪುಟ್ ಟ್ಯಾಕ್ಸ್ ಗಮನದಲ್ಲಿರಲಿ. ಇಲ್ಲಿ 8,000 ರೂಪಾಯಿ ಖರೀದಿಯ ಮೇಲೆ 18% ದರದಿಂದ ತುಂಬುವ ಕರ, ಅಂದರೆ 18/100 ಇಂಟು 8,000 ಈಕ್ವಲ್ ಟು 1,440 ರೂಪಾಯಿ. ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗುತ್ತೆ ಎಷ್ಟು? 1,440 ರೂಪಾಯಿ. ಹಾಗಾದರೆ ಇದಕ್ಕೆ ಈ ಇನ್ಪುಟ್ ಟ್ಯಾಕ್ಸ್ ನಾವಿಲ್ಲಿ ಔಟ್ಪುಟ್ ಟ್ಯಾಕ್ಸ್ ಈಕ್ವಲ್ ಟು ಮಾರಾಟ ಸಮಯದಲ್ಲಿ ಗ್ರಾಹಕರಿಂದ ಸಂಗ್ರಹಿಸಿದ ಕರ. ಹಾಗಾದರೆ ಔಟ್ಪುಟ್ ಟ್ಯಾಕ್ಸ್ ಯಾವಾಗ ಆಗುತ್ತೆ ಅಂದರೆ ನಾವು ಮಾರಾಟ ಮಾಡುವಾಗ ಗ್ರಾಹಕರಿಂದ ಸಂಗ್ರಹಿಸಿದ ಕರ ಇರುತ್ತೆ ನೋಡಿ. 18/100 ಇಂಟು 10,000 ಈಕ್ವಲ್ ಟು 1,800 ರೂಪಿ ಆಗುತ್ತೆ. ಹಾಗಾದರೆ ಇಲ್ಲಿ ನಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 1,440 ರೂಪಾಯಿ, ಅಂದರೆ ಇಲ್ಲಿ ಖರೀದಿಯ ಸಮಯದಲ್ಲಿ ತುಂಬಿರತಕ್ಕಂಥ ಕರ. ಔಟ್ಪುಟ್ ಟ್ಯಾಕ್ಸ್ ಯಾವಾಗುತ್ತೆ? ಮಾರಾಟದ ಸಮಯದಲ್ಲಿ ಗ್ರಾಹಕರಿಂದ ಸಂಗ್ರಹ ಮಾಡಿರ್ತಕ್ಕಂಥ ಟ್ಯಾಕ್ಸ್ 1,800 ರೂಪಾಯಿ. ಹಾಗಾದರೆ ತುಂಬಬೇಕಾಗಿರುವಂತಹ ಟ್ಯಾಕ್ಸ್ ಅಂದರೆ ಇಲ್ಲಿ ನಮಗೆ GST ಅನ್ಬೋದು. ಈಕ್ವಲ್ ಟು ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇರುತ್ತೆ. ಹಾಗಾದರೆ 1,800 ರೂಪಾಯಿಯಲ್ಲಿ 1,400 ರೂಪಾಯಿಯನ್ನು ಕಳೆದರೆ 360 ರೂಪಾಯಿ ಆಯಿತು. ಹಾಗಾದರೆ ನಮಗಿಲ್ಲಿ GST ಈಕ್ವಲ್ ಟು 360. ಹಾಗಾದರೆ ಮೆಸರ್ಸ್ ಜೈ ಕೆಮಿಕಲ್ಸ್ ಇವರು ಕೇಂದ್ರಕ್ಕೆ ತುಂಬಬೇಕಾದಂಥ ಕರ 180 ರೂಪಾಯಿ, ಅದರಲ್ಲಿ ಅರ್ಧ, ಹಾಗೂ ರಾಜ್ಯಕ್ಕೆ ತುಂಬಬೇಕಾದಂಥ ಕರ 180. ಆದ್ದರಿಂದ ಒಟ್ಟು GST 360 ಈ ರೀತಿ ತುಂಬಬೇಕಾಗುವುದು ನೋಡಿ ಮಕ್ಕಳೇ. ಈಗ ತಮ್ಮ ಗಮನಕ್ಕೆ ಬಂದಿರಬಹುದು, ಇಲ್ಲಿ ನಮಗೆ ಬೇಕಾಗಿರುವಂಥ ಮಹತ್ವದ್ದೇನು ಅಂದರೆ ITC ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹೇಗಿದೆ ಅಂದರೆ ಖರೀದಿಯ ಸಮಯದಲ್ಲಿ ತುಂಬಬೇಕಾಗಿರುವಂಥ ಕರ, ಅದಕ್ಕೆ ನಾವು ITC ಎಂದು ಕರೆಯೋಣ. ಆನಂತರ ಮಾರಾಟದ ಸಮಯದಲ್ಲಿ ತುಂಬಬೇಕಾಗಿರುವಂಥ ಕರ ಔಟ್ಪುಟ್ ಟ್ಯಾಕ್ಸ್ ಆಯಿತು. ಈ ಎರಡೂ ಕರಗಳಲ್ಲಿಯ ವ್ಯತ್ಯಾಸ ಮಾಡಿದರೆ, ಅಂದರೆ ಔಟ್ಪುಟ್ ಟ್ಯಾಕ್ಸ್ದಲ್ಲಿ ಇನ್ಪುಟ್ ಟ್ಯಾಕ್ಸ್ ಕಳೆದರೆ ನಮಗೆ ಅದೇ GST ಎಂದು ಸಿಗುತ್ತದೆ. ಆ GSTಯ ಅರ್ಧ ಭಾಗಗಳನ್ನು ಮಾಡಲಾಗಿ ಸೆಂಟ್ರಲ್ ಅಂದರೆ CGST ಮತ್ತು SGST ದೊರೆಯುತ್ತದೆ ನೋಡಿ ಮಕ್ಕಳೇ. ಈ ರೀತಿ ತಾವು ಉದಾಹರಣೆಯನ್ನು ಪ್ರಾಕ್ಟೀಸ್ ಮಾಡಿ. ಈಗ ನೋಡಿ ಇನ್ನೊಂದು ಉದಾಹರಣೆ ಸರಿಯಾಗಿ ಗಮನದಲ್ಲಿರಲಿ. ಮೆಸರ್ಸ್ ಜೈ ಕೆಮಿಕಲ್ಸು 8,000 ರೂಪಾಯಿಗಳ ಕರಯುಕ್ತ ಬೆಲೆ ಲಿಕ್ವಿಡ್ ಸೋಪ್ ಖರೀದಿಸಿ, ಅದನ್ನೇ ನಾವು ಏನು ಮಾಡಿದ್ದೀವಿ ಅಂದರೆ ಇಲ್ಲಿ 8,000 ರೂಪಾಯಿ ಕರಯುಕ್ತ ಟ್ಯಾಕ್ಸ್ ಸಹಿತ ಇದೆ. ಆ ಹಿಂದಿನ ಉದಾಹರಣೆಯಲ್ಲಿ ಟ್ಯಾಕ್ಸ್ ಸಹಿತ ಇರಲಿಲ್ಲ. ಲಿಕ್ವಿಡ್ ಸೋಪ್ ಖರೀದಿಸಿ ಗ್ರಾಹಕರಿಗೆ 10,000 ರೂಪಾಯಿಗೆ
ಕರ ಸಹಿತ ಬೆಲೆ ಮಾರಿದರು. ಇದು ಸಹಿತ ಟ್ಯಾಕ್ಸ್ ಯುಕ್ತ ಇದೆ. ಹಾಗಾದರೆ ಜೈ ಕೆಮಿಕಲ್ಸ್ ಅವು ತುಂಬಬೇಕಾದ ಕೇಂದ್ರ ಕರ ಮತ್ತು ರಾಜ್ಯದ ಕರ ಕಂಡುಹಿಡಿಯಿರಿ. ಇದರಲ್ಲಿ ಕರದ ದರ -18% ಇದೆ. ನೋಡಿ, ಇರಲಿ, ವಸ್ತುಗಳ ಬೆಲೆ ಕರದೊಂದಿಗೆ ಕೊಡಲಾಗಿದೆ, ಅದನ್ನು ಗಮನದಲ್ಲಿರಲಿ. ವಸ್ತುವಿನ ಕರದೊಂದಿಗಿನ ಬೆಲೆ = ಕರಪಾತ್ರ ಬೆಲೆ ಪ್ಲಸ್ ಕರ. ಲಿಕ್ವಿಡ್ ಸೋಪದ ಕರಪಾತ್ರ ಬೆಲೆ ನಾವು ₹100 ಎಂದು ತಿಳಿದರೆ ಅದರ ಕರದೊಂದಿಗೆ ಬೆಲೆ ₹118 ಆಗುತ್ತೆ. ಆದ್ದರಿಂದ ಕರದೊಂದಿಗೆ ಬೆಲೆ ಅಪಾನ್ ಕರಪಾತ್ರ ಬೆಲೆ ಈ ಗುಣೋತ್ತರ ಸ್ಥಿರ ಇರುತ್ತದೆ, ಅಂದರೆ ಪ್ರಮಾಣದಲ್ಲಿವೆ ಎಂದ ಹಾಗೆ. ಹಾಗಾದರೆ ₹118 ಒಟ್ಟು ಬೆಲೆಯಕ್ಕೆ ₹100 ಕರಪಾತ್ರ ಬೆಲೆ ಇದ್ದರೆ ₹8,000 ಬೆಲೆಗೆ X ರೂಪಾಯಿ ಕರಪಾತ್ರ ಬೆಲೆ ಎಂದು ತಿಳಿಯುವ. ಹಾಗಾದರೆ X ಅಪಾನ್ 8,000 = 100 ಅಪಾನ್ 118. X = 8,000 ಅಪಾನ್ 118 × 100. ಹಾಗಾದರೆ 6,779.66 ರೂಪಾಯಿ ಇಲ್ಲಿ X = ಆಯಿತು. ಹಾಗಾದರೆ ಆ ಖರೀದಿಯ ಸಮಯದಲ್ಲಿ ತುಂಬಬೇಕಾಗಿರ್ತಕ್ಕಂಥ GST ಇದರಲ್ಲಿ ಕಳೆಯಬೇಕಾಗುವುದು. ನೋಡಿ ಮಕ್ಕಳೇ, ₹8,000 ಮೈನಸ್ 6,779.66. ಅಂದರೆ ಇಲ್ಲಿ ನಾವು ಇದಕ್ಕೆ ಇನ್ಪುಟ್ ಟ್ಯಾಕ್ಸ್ ಎಂದು ಕರೆಯೋಣ. ಇದು ಕಳೆದಾಗ 1,220.34 ಇಷ್ಟು ಇಲ್ಲಿ ಟ್ಯಾಕ್ಸ್ ತುಂಬಲಾಗಿತ್ತು. ಇದೇ ಕರಯುಕ್ತ ಬೆಲೆ ₹8,000 ಪ್ಲಸ್ ಇಲ್ಲಿರುವಂಥದ್ದು ಕರಯುಕ್ತ ಎರಡೂ ಕೂಡಿ ₹8,000 ಆಗಿದೆ. ಆದರೆ ನಮಗಿಲ್ಲಿ ಬೇಕಾಗಿರುವಂಥದ್ದು 6,779.66 ಅದೀಕ್ 1,220.34 ಇದು ಟ್ಯಾಕ್ಸ್ ಆಯಿತು. ನೋಡಿ ಮಕ್ಕಳೇ, ಈ ಎರಡು ಕೂಡಿ ₹8,000 ಆಗಿತ್ತು. ಹಾಗಾದರೆ ಇದಕ್ಕೆ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಂದು ಕರೆಯೋಣ. ಅದು 1,220.34 ಅಂದರೆ ನಾವು ಖರೀದಿಯ ಸಮಯದಲ್ಲಿ ತುಂಬಿರತಕ್ಕಂಥ ಟ್ಯಾಕ್ಸ್ ಇದೆ, ಅದಕ್ಕೆ ಇನ್ಪುಟ್ ಟ್ಯಾಕ್ಸ್ ಅನ್ನಬೇಕು. ಆನಂತರ ಅದೇ ರೀತಿ ₹10,000 ಒಟ್ಟು ಬೆಲೆಗಾಗಿ Y ರೂಪಾಯಿ ಕರಪಾತ್ರ ಬೆಲೆ ಇರಲಿ. Y ಅಪಾನ್ 10,000 = 100 ಅಪಾನ್ 118. Y = ಇವೆರಡರ ಗುಣಾಕಾರ ₹10,00,000 ಅಪಾನ್ 118 = 8,474.58 ರೂಪಾಯಿ. ಇಲ್ಲಿ ವಾಯ್ದ ಬೆಲೆ ಅಂದರೆ ಕರಪಾತ್ರ ಇಲ್ಲದೆ ಕರಪಾತ್ರದ ಬೆಲೆ ಎಂದು ಕರೆಯೋಣ. ಕರಯುಕ್ತ ಬೆಲೆ ಎಷ್ಟಿತ್ತು ಅಂದರೆ ₹10,000. ಹಾಗಾದರೆ ಕರ ತೆಗೆಯೋದು ಮಾರಾಟ ಮಾಡುವಾಗ ಸಂಗ್ರಹಿಸಿದ ಕರ ಅಂದರೆ ಔಟ್ಪುಟ್ ಟ್ಯಾಕ್ಸ್ ಆಯಿತು. ₹10,000 8,474.58 ಕಳೆದಾಗ 1,525.42 ರೂಪಾಯಿ ಆಯಿತು. ನೋಡಿ ಮಕ್ಕಳೇ, ಇಲ್ಲಿ ತುಂಬಬೇಕಾಗಿರ್ತಕ್ಕಂಥ ಕರ ಅಂದರೆ GST = ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕಳೆದು ಉಳಿದಂಥ ರಕ್ಕಮನೇ ನಮಗಿಲ್ಲಿ ಎಷ್ಟಾಗಿರುತ್ತೆ ನೋಡೋದು. 1,525.42 ಮೈನಸ್ 1,220.34 = 305.08 ರೂಪಾಯಿ. ಇದು GST ಆಯಿತು. ಹಾಗಾದರೆ ಕೇಂದ್ರಕ್ಕೆ ತುಂಬಬೇಕಾದಂಥ ಕರ = ರಾಜ್ಯಕ್ಕೆ ತುಂಬಬೇಕಾದಂಥ ಕರ ಈ ಎರಡರಲ್ಲಿ ಸಮಾನ ಭಾಗ ಮಾಡೋದು. 305.08 ಅಪಾನ್ 2 = 152.54 ರೂಪಾಯಿ. ಹಾಗಾದರೆ ಜೆ ಕೆಮಿಕಲ್ಸ್ಗೆ ಕೇಂದ್ರಕ್ಕೆ ತುಂಬುವ ಕರ ಮತ್ತು ರಾಜ್ಯಕ್ಕೆ ತುಂಬುವ ಕರ ಪ್ರತಿಯೊಂದರ ಎಷ್ಟು 152.54 ರೂಪಾಯಿ ಇವೆರಡು ತುಂಬಬೇಕಾಗುವುದು. ನೋಡಿ ಮಕ್ಕಳೇ, ಈ ರೀತಿ ತಾವು ಇಂತಹ ಉದಾಹರಣೆಗಳನ್ನು ಪ್ರಾಕ್ಟೀಸ್ ಮಾಡಿ, ಇಂತಹ ಉದಾಹರಣೆ ಬೇರೆ ಬೇರೆ ಉದಾಹರಣೆಗಳನ್ನು ತೆಗೆದುಕೊಂಡು ತಾವು ಪ್ರಾಕ್ಟೀಸ್ ಮಾಡಬೇಕು. ಇದರಲ್ಲಿ ಯಾವುದೇ ಸಮಸ್ಯೆ ತಮಗೆ ಬಂದರೆ ತಾವು ಕಾಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ಬೆಲ್ ಐಕಾನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು ಮಕ್ಕಳೇ.